ನಮಸ್ಕಾರ. ಡಾಕ್ಟರ್ ನರ್ಮದಾ ಆಲ್ ಅಬೌಟ್ ಹೆಲ್ತ್ ಅಂಡ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಚಾನಲ್‌ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್‌ನಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಯನ್ನ ನೀಡ್ತಾ ಇರ್ತೇವೆ. ಸೊ ಈ ದಿನ ನಾವು ಹಾರ್ಟ್ ಅಟ್ಯಾಕ್ ಸಾಮಾನ್ಯವಾಗಿ ಕಂಡುಬರುವಂತ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳ್ಬೋದು. ಸ್ಪೆಷಲಿ ಯುವಕರಲ್ಲಿ ಹೆಚ್ಚಾಗ್ತಿರೋದ್ರಿಂದ ತುಂಬಾ ಜನರು ಕೆಲವೊಂದು ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಈ ದಿನ ನಾವು ಹಾರ್ಟ್ ಅಟ್ಯಾಕ್ ನಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ರೀತಿಯಲ್ಲಿ ತಿಳ್ಕೊಳ್ಳೋದ್ರಿಂದ ನಿಮಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಯಾರಿಗೆ ಈ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ಒಂದು ಹಾರ್ಟ್ ಅಟ್ಯಾಕ್ ನ ಸಸ್ಪೆಕ್ಟ್ ಮಾಡಿ ಕೂಡಲೇ ನೀವು ವೈದ್ಯಕೀಯ ಸಲಹೆಯನ್ನ ಪಡ್ಕೊಳ್ಳೋದಕ್ಕೆ ಉಪಯುಕ್ತ ಆಗುತ್ತೆ. ಸೊ ಇದು ಒಂದು ಕ್ರಿಟಿಕಲ್ ಕಂಡೀಷನ್ ಆಗಿರೋದ್ರಿಂದ ಒಂದು ಜೀವನ ಉಳಿಸುವಂತ ಒಂದು ಅವಕಾಶ ನಿಮ್ಗೆ ಸಿಗ್ಬಹುದು ಅಥವಾ ನಿಮ್ಗೆ ಅದು ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಇದನ್ನ ನಾವು ಹಾರ್ಟ್ ಅಟ್ಯಾಕ್ ನಲ್ಲಿ ಕಂಡು ಬರುವಂತ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಏನಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಚೆಸ್ಟ್ ಪೇನ್ ಅಥವಾ ಡಿಸ್ಕಂಫರ್ಟ್ ಇನ್ ಚೆಸ್ಟ್. ಒಂದು ಡಿಸ್ಕಂಫರ್ಟ್ ಅಥವಾ ಪೇನ್ ಸೆನ್ಸೇಷನ್ ಇರ್ಬೋದು. ಡಿಸ್ಕಂಫರ್ಟ್ ಅಂದ್ರೆ ಏನಿರ್ಬೋದು, ಯಾರಾದ್ರೂ ಚೆಸ್ಟ್ ನಲ್ಲಿ ಸ್ಕ್ವೀಸ್ ಮಾಡಿದ ಹಾಗೆ ಅನುಭವ ಆಗುವಂಥದ್ದು, ಯಾರಾದ್ರೂ ಹೊರಗಡೆಯಿಂದ ಪ್ರೆಷರ್ ಹಾಕಿದ ಹಾಗೆ ಅನುಭವ ಆಗುವಂಥದ್ದು, ಇದೆಲ್ಲ ನಿಮಗೆ ಸಿಂಪ್ಟಮ್ಸ್ ಫ್ಯೂ ಮಿನಿಟ್ಸ್ ಇರ್ಬೋದು ಅಥವಾ ಫ್ಯೂ ಮಿನಿಟ್ಸ್ ಇದ್ದು ಹೋಗಿ ಮತ್ತೆ ರಿಪೀಟ್ ಆಗ್ಬೋದು. ಸೊ ಈ ರೀತಿಯಲ್ಲಿ ಬಂದಾಗ ನೀವು ಒಂದು ಹಾರ್ಟ್ ಅಟ್ಯಾಕ್ ನ ನೀವು ಸಸ್ಪೆಕ್ಟ್ ಮಾಡಬಹುದು. ಇನ್ನು ಚೆಸ್ಟ್ ನಲ್ಲಿ ಬ್ಯಾಂಡ್ ಲೈಕ್ ಸೆನ್ಸೇಷನ್, ಯಾರಾದ್ರೂ ಬ್ಯಾಂಡ್ ತಗೊಂಡು ಟೈಟ್ ಮಾಡಿದ ಹಾಗೆ ಒಂದು ಟೈಟ್ನೆಸ್ ಆಗುವಂಥದ್ದು, ಇದು ಕೂಡ ಒಂದು ಹಾರ್ಟ್ ಅಟ್ಯಾಕ್ ನ ಸಿಂಪ್ಟಮ್ ಅಂತ ಹೇಳ್ಬೋದು. ಇನ್ನು ಎರಡನೇದು ಶಾರ್ಟ್ನೆಸ್ ಆಫ್ ಬ್ರೆತ್, ಸಡನ್ ಆಗಿ ಉಸಿರಾಡ್ಲಿಕ್ಕೆ ತೊಂದರೆ ಆಗುವಂಥದ್ದು, ಒಂದು ಉಸಿರು ತಗೊಳಕಾದ ಆಗದೆ ಇರುವಂಥದ್ದು, ಕ್ಯಾಚ್ ಆಗುವಂಥದ್ದು, ಸಡನ್ ಆಗಿ ನಾರ್ಮಲ್ ಆಗಿರುವಂತ ಇಂಡಿವಿಜುವಲ್ಗೆ ಈ ರೀತಿಯಲ್ಲಿ ಆಗುವಂಥದ್ದು. ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇತ್ತು, ತುಂಬಾ ಒಬೇಸ್ ಇದ್ರು ಅಂತಂದಾಗ ನಡೆದಾಡುವಾಗ ಅಥವಾ ಸ್ಟೇರ್ ಕೇಸ್ ಹತ್ತುವಾಗ ಈ ರೀತಿಯಲ್ಲಿ ಆಗುವಂಥದ್ದು ಸಾಮಾನ್ಯ. ಬಟ್ ನಾರ್ಮಲ್ ಆಗಿರುವಂತ ಇಂಡಿವಿಜುವಲ್ಗೆ ಈ ರೀತಿಯಲ್ಲಿ ಅನುಭವ ಆಯ್ತು ಅಂತಂದ್ರೆ ನೀವು ತಕ್ಷಣ ವೈದ್ಯರನ್ನ ಸಂಪರ್ಕಿಸೋದು ಒಳ್ಳೆಯದು. ಮೂರನೇದು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ, ಲೈಕ್ ಕೈಗಳ ಆರ್ಮ್ ಇರ್ಬೋದು ಅಥವಾ ಜಾ ಇರ್ಬೋದು, ಮತ್ತೆ ಅಪ್ಪರ್ ಬ್ಯಾಕ್ ಇರ್ಬೋದು, ಮತ್ತೆ ಸ್ಟಮಕ್ ಇರ್ಬೋದು. ಈ ರೀತಿಯಲ್ಲಿ ಈ ಭಾಗಗಳಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಅನ್ಯೂಶುವಲ್ ಇರ್ಬೋದು, ಯಾವುದೇ ರೀತಿಯ ಸ್ಟ್ರೆನಸ್ ವರ್ಕ್ ಮಾಡಿರಲ್ಲ, ಗ್ಯಾಸ್ಟ್ರೈಟಿಸ್ ನ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ಸ್ಟಿಲ್ ಈ ರೀತಿಯಲ್ಲಿ ನಿಮಗೆ ನೆಕ್ ಅಲ್ಲಿ ಪೇನ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ರೀತಿಯಲ್ಲಿ ಅನ್ಯೂಶುವಲ್ ಆಗಿ ನಿಮ್ಗೆ ಏನಾದ್ರು ಪೇನ್ ಕಾಣಿಸ್ಕೊಳ್ತು ಅಂತಂದ್ರೆ ನೀವು ತಕ್ಷಣ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಇನ್ನು ನಾಲ್ಕನೇದು ಏನಂತಂದ್ರೆ ಲೈಟ್ ಹೆಡೆಡ್ನೆಸ್, ಸಡನ್ ಆಗಿ ತಲೆ ಸುತ್ತುವಂಥದ್ದು, ಸುಸ್ತಾಗುವಂಥದ್ದು, ಮತ್ತೆ ನಾಸಿಯಾ ಅಂದ್ರೆ ವಾಮಿಟಿಂಗ್ ಆಗೋ ತರ ಸೆನ್ಸೇಷನ್ ಆಗುವಂಥದ್ದು ಮತ್ತೆ ವಾಮಿಟಿಂಗ್ ಆಗುವಂಥದ್ದು. ಸೊ ಇವು ಕೂಡ ನಿಮಗೆ ಹಾರ್ಟ್ ಅಟ್ಯಾಕ್ ನ ಲಕ್ಷಣಗಳಾಗಿರುತ್ತೆ. ಯಾವುದೇ ರೀತಿಯ ಈ ಎಲ್ಲ ಬೇರೆ ಕಂಡೀಷನ್ ಕೂಡ ಈ ಸಿಂಪ್ಟಮ್ಸ್ ಗಳು ಬರುವುದರಿಂದ ನೆಗ್ಲೆಕ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ವಾಮಿಟಿಂಗು, ನಾಸಿಯಾ ಇದೆಲ್ಲ ಬರುವಂತದ್ದು ನಮಗೆ ಗ್ಯಾಸ್ಟ್ರೈಟಿಸ್ ಆಯ್ತು ಅಂತಂದ್ರೆ ಅಥವಾ ಹೊರಗಡೆ ಎಲ್ಲಾದ್ರೂ ಊಟ ಮಾಡಿದ್ರೆ ಸೊ ಈ ರೀತಿಯಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇದೆಲ್ಲವನ್ನು ರೂಲ್ ಔಟ್ ಮಾಡಿ ಯಾವುದೇ ರೀತಿಯ ಗ್ಯಾಸ್ಟ್ರೈಟಿಸ್ ಇಲ್ಲ, ಹೊರಗಡೆ ಏನು ಆಹಾರ ಸೇವಿಸಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ನಾಸಿಯಾ ಇದೆ, ವಾಮಿಟಿಂಗ್ ಆಗ್ತಿದೆ ಅಂತ ಅಂದಾಗ ನೀವು ಸಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಇನ್ನು ಐದನೇದು ಮಹಿಳೆಯರಲ್ಲಿ ತೀವ್ರವಾಗಿ ಸುಸ್ತಾಗುವಂಥದ್ದು ಮತ್ತು ಇಂಡೈಜೆಷನ್ ಆಗುವಂಥದ್ದು ಒಂದು ಸ್ಪೆಷಲ್ ಸಿಂಪ್ಟಮ್ ಅಂತ ಹೇಳ್ಬೋದು. ತುಂಬಾ ರೇರ್ ಆಗಿರುತ್ತೆ, ಅಂದ್ರೆ ಕನ್ಸಿಡರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ರೀತಿಯಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ತಪ್ಪೇನಿಲ್ಲ. ನಿಮ್ಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಯಾರಿಗಾದ್ರೂ ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಕಂಡು ಬಂದಾಗ ಒಂದು ವೈದ್ಯಕೀಯ ಸಲಹೆ ಮಾಡಿಸ್ಕೊಡಿ ಅಂತ ಹೇಳಿ ನೀವು ಕೂಡ ಸಜೆಸ್ಟ್ ಮಾಡಬಹುದು. ಸೊ ಇದೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ ನ ಸಾಮಾನ್ಯವಾಗಿ ಕಂಡು ಬರುವಂತ ಲಕ್ಷಣಗಳಾಗಿರುತ್ತೆ. ಸೊ ಈ ಎಲ್ಲ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿತ್ತು ಅಂತ ಭಾವಿಸ್ತೀನಿ. ಉಪಯುಕ್ತ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಕ್ರಿಟಿಕಲ್ ಕಂಡೀಷನ್ ಆಗಿರೋದ್ರಿಂದ ಒಂದು ಜೀವ ಉಳಿಸ್ಲಿಕ್ಕೆ ಬೇಕಾದಂತ ಒಂದು ಮಾಹಿತಿ ಆಗಿರೋದ್ರಿಂದ ಎಲ್ಲರಿಗೂ ಉಪಯುಕ್ತ ಆಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.